ರೋಲಿಂಗ್ ಆಕ್ಷನ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿಶಾಲ್ ಸಾಗರ್. ವೆಲ್ಕಮ್ ಟು ಟೆಕ್ ವೈಬ್ ಕನ್ನಡ. ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ದೊಡ್ಡ ಅನ್ಬಾಕ್ಸಿಂಗ್ ತೆಗೆದುಕೊಂಡು ಬಂದಿದ್ದೇನೆ. ಬನ್ನಿ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನೀವು ಈ ವಿಡಿಯೋನ ಲೈಕ್ ಕೂಡ ಮಾಡಬಹುದು. ಈ ಒಂದು ವಿಡಿಯೋದಲ್ಲಿ Lenovo Legion 5 ಗೇಮಿಂಗ್ ಲ್ಯಾಪ್ಟಾಪ್ ಅನ್ಬಾಕ್ಸ್ ಮಾಡ್ತಾ ಇದೀನಿ. ಬನ್ನಿ Lenovo Legion 5 ಗೇಮಿಂಗ್ ಲ್ಯಾಪ್ಟಾಪ್ ಅನ್ಬಾಕ್ಸ್ ಮಾಡೋಣ. ನಿಮ್ಗೆ ಡೈರೆಕ್ಟ್ ಆಗಿ ಒಂದು Lenovo Legion 5 ಲ್ಯಾಪ್ಟಾಪ್ ನೋಡೋಕೆ ಸಿಗುತ್ತೆ, ಮತ್ತು ಕೆಲವೊಂದು ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ 230 ವಾಲ್ಟ್ಸ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ತುಂಬಾ ಒಳ್ಳೆ ವಿಷಯ. ಇದರಿಂದ ನೀವು ನಿಮ್ಮ ಲ್ಯಾಪ್ಟಾಪ್ ಅನ್ನು ಫಾಸ್ಟ್ ಆಗಿ ಚಾರ್ಜ್ ಮಾಡ್ಕೋಬಹುದು. ಬನ್ನಿ Lenovo Legion 5 ಫೀಚರ್ಸ್ ಬಗ್ಗೆ ತಿಳ್ಕೊಳ್ಳೋಣ. Lenovo Legion 5 ಬ್ರ್ಯಾಂಡಿಂಗ್ ಹೆಸರು ನೀವು ಈ ಕಾರ್ನರ್ ಅಲ್ಲಿ ನೋಡಬಹುದು. ಮತ್ತು ಇದರ ಪೋರ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 2 HDMI ಪೋರ್ಟ್, ಒಂದು RJ45 ಇಥರ್ನೆಟ್ ಪೋರ್ಟ್ ಮತ್ತು ಒಂದು ಚಾರ್ಜಿಂಗ್ ಮಾಡೋಕೆ ಒಂದು ಪವರ್ ಸಾಕೆಟ್ ಕೊಟ್ಟಿದ್ದಾರೆ. ಮತ್ತು ಸೈಡ್ ಅಲ್ಲಿ ಕ್ಯಾಮೆರಾ ಶಟರ್ ಬಟನ್ ಕೊಟ್ಟಿದ್ದಾರೆ. ಮತ್ತು ಇಲ್ಲೊಂದು USB 2.1 ಸಾಕೆಟ್ ನೋಡಬಹುದು. ಮತ್ತು ಈ ಸೈಡ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಟೈಪ್ ಸಿ ಸಾಕೆಟ್ ಕೊಟ್ಟಿದ್ದಾರೆ ಮತ್ತು 3.5mm ಹೆಡ್ಫೋನ್ ಜಾಕ್ ಕೂಡ ಕೊಟ್ಟಿದ್ದಾರೆ. ನೀವೇನಾದ್ರೂ ಒಬ್ಬ ಕ್ರಿಯೇಟರ್ ಆಗಿದ್ದೀರಾ, ಅಥವಾ ವಿಡಿಯೋಸ್ ಎಡಿಟ್ ಮಾಡ್ತೀರಾ, ಅಥವಾ ಸಾಫ್ಟ್ವೇರ್ ಆಪ್ ನ ತುಂಬಾ ಬಳಸ್ತೀರಾ ಅಂದ್ರೆ ಇದು ನಿಮ್ಗೆ ಹೇಳಿ ಮಾಡಿಸಿದ ಲ್ಯಾಪ್ಟಾಪ್. ಇದರಲ್ಲಿ ನೀವು ತುಂಬಾ ಹೈ ಎಂಡ್ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಅನ್ನು ನೀವು ಯೂಸ್ ಮಾಡಬಹುದು. ಮತ್ತು ಇದು ಎಲ್ಲಾ ತರಹದ ಹೈ ಎಫಿಷಿಯನ್ಸಿ ಗೇಮ್ಸ್ ಕೂಡ ಸಪೋರ್ಟ್ ಮಾಡುತ್ತೆ. ಮುಂದೆ ನಿಮ್ಗೆ ಈ ಗೇಮ್ಸ್ ಓಪನ್ ಮಾಡಿ ನಿಮ್ಗೆ ಡಿಸ್ಪ್ಲೇ ಮಾಡಿ ತೋರಿಸ್ತೀವಿ. ಈ ಲ್ಯಾಪ್ಟಾಪ್ ನ ಮೇನ್ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮ್ಗೆ AMD Ryzen 7 ಪ್ರೊಸೆಸರ್ ಅನ್ನು ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ 16GB RAM ಸಪೋರ್ಟ್ ಮಾಡುತ್ತೆ. ಮತ್ತು ಇದು RTX 3050 ಗ್ರಾಫಿಕ್ಸ್ ಸಪೋರ್ಟ್ ಮಾಡುತ್ತೆ. ಇದರಿಂದ ನೀವು ತುಂಬಾ ಮಲ್ಟಿ ಟಾಸ್ಕಿಂಗ್ ಅಪ್ಲಿಕೇಶನ್ಸ್ ಅನ್ನು ಅಟ್ ಎ ಟೈಮ್ ರನ್ ಮಾಡಬಹುದು. ಈ ಲ್ಯಾಪ್ಟಾಪ್ ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ 15.6 ಇಂಚಿನ ಫುಲ್ HD ಡಿಸ್ಪ್ಲೇ ಅನ್ನು ಕೊಟ್ಟಿದ್ದಾರೆ. ಮತ್ತು ಇದು 165 ಹರ್ಟ್ಸ್ ರಿಫ್ರೆಶ್ ರೇಟ್ ಅನ್ನು ಸಪೋರ್ಟ್ ಮಾಡುತ್ತೆ. ಮತ್ತು ಈ ಲ್ಯಾಪ್ಟಾಪ್ 100% RGB ಕಲರ್ಸ್ ವಿತ್ 300 ನಿಟ್ಸ್ ಬ್ರೈಟ್ನೆಸ್ ಕೂಡ ಸಪೋರ್ಟ್ ಮಾಡುತ್ತೆ. ಮತ್ತು ಇದರಲ್ಲಿ ನಿಮಗೆ ಡಾಲ್ಬಿ ಆಡಿಯೋ ಅಂಡ್ ವಿಡಿಯೋ ಎರಡನ್ನೂ ಇದು ಸಪೋರ್ಟ್ ಮಾಡುತ್ತೆ.
ಇಷ್ಟಪಡ್ತೀರಾ ಅಂದ್ರೆ, ನೀವು ತುಂಬಾ ಹೈ ಎಂಡ್ ಗೇಮ್ಸ್ ಆಡ್ತೀರಾ ಅಂದ್ರೆ ಈ ಲ್ಯಾಪ್ಟಾಪ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ನೀವು GTA 5, ಕಾಲ್ ಆಫ್ ಡ್ಯೂಟಿ ಮತ್ತು ಫಾರ್ಜಾ ಹಾರಿಜಾನ್ ಮತ್ತು ಹಲವಾರು ಗೇಮ್ಸ್ ಅನ್ನ ನೀವು ಹೈ ಸೆಟ್ಟಿಂಗ್ಸ್ ಅಲ್ಲಿ ಆಡಬಹುದು. ಈ ಲ್ಯಾಪ್ಟಾಪ್ ಅಲ್ಲಿ ಒಂದು ಒಳ್ಳೆ ಫೀಚರ್ ಕೊಟ್ಟಿದ್ದಾರೆ. ಅದು ಏನಂದ್ರೆ, ಈ ಒಂದು ಲ್ಯಾಪ್ಟಾಪ್ ಅಲ್ಲಿ ನಿಮ್ಗೆ ಲೆಜಿಯಾನ್ ಕೋಲ್ಡ್ ಫ್ರಂಟ್ 3.0 ಎಕ್ಸಾಸ್ಟ್ ಕೊಟ್ಟಿರೋದ್ರಿಂದ ಈ ಲ್ಯಾಪ್ಟಾಪ್ ತುಂಬಾ ಹೀಟ್ ಆಗೋದಿಲ್ಲ. ಇಲ್ಲಿ ನೀವು ನೋಡಬಹುದು 2 ಫ್ಯಾನ್ ಕೊಟ್ಟಿದ್ದಾರೆ. ಇದರಿಂದ ನಿಮ್ಮ ಲ್ಯಾಪ್ಟಾಪ್ ತುಂಬಾ ಹೀಟ್ ಆಗೋದಿಲ್ಲ. ಕೀಬೋರ್ಡ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ನಿಮ್ಗೆ RGB ಕೀಬೋರ್ಡ್ ಅನ್ನು ಕೊಟ್ಟಿದ್ದಾರೆ ಮತ್ತು ಇದು 3 ಡಿಫರೆಂಟ್ ವೇರಿಯಂಟ್ ಕೀಬೋರ್ಡ್ ಕಲರ್ಸ್ ಅನ್ನು ಸಪೋರ್ಟ್ ಮಾಡುತ್ತೆ. ಇಲ್ಲಿ ನೋಡಬಹುದು ಫಂಕ್ಷನ್ ಮತ್ತು ಸ್ಪೇಸ್ ಇಂದ ನೀವು ನಿಮ್ಮ ಸೆಟ್ಟಿಂಗ್ಸ್ ಅನ್ನು ಚೇಂಜ್ ಮಾಡ್ಕೋಬಹುದು. ನಿಮ್ಗೆ ಇದರಲ್ಲಿ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಈ ಲ್ಯಾಪ್ಟಾಪಿನ ಮಲ್ಟಿಮೀಡಿಯಾ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ನಿಮಗೆ ಡಾಲ್ಬಿ ವಿಷನ್ ಮತ್ತು ಡಾಲ್ಬಿ ಆಡಿಯೋ ಅನ್ನು ಕೊಟ್ಟಿದ್ದಾರೆ. ಇದರಿಂದ ನೀವು 4K ವಿಡಿಯೋಸ್, ಫುಲ್ HD ವಿಡಿಯೋಸ್ ಮತ್ತು ಮೂವೀಸ್ ನ ಎಂಜಾಯ್ ಮಾಡಬಹುದು. ನೆಟ್ಫ್ಲಿಕ್ಸ್ ಪ್ರೈಮ್ ಅಂತ ಅಪ್ಲಿಕೇಶನ್ ಅನ್ನು ಸ್ಮೂತ್ ಆಗಿ ರನ್ ಮಾಡುತ್ತೆ. ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ಬ್ಲೂಟೂತ್ 5.1 ಮತ್ತು ವೈಫೈ 6 ಸಪೋರ್ಟ್ ಮಾಡುತ್ತೆ ಮತ್ತು ಇದರಲ್ಲಿ 230 ವೋಲ್ಟ್ಸ್ ಫಾಸ್ಟ್ ಚಾರ್ಜಿಂಗ್ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಲ್ಯಾಪ್ಟಾಪ್ ಅಲ್ಲಿ 512GB SSD ಕೊಟ್ಟಿರೋದ್ರಿಂದ ಇದು ಬೇಗನೆ ಬೂಟ್ ಆಗುತ್ತೆ. ಲಕ್ಷದ ಒಳಗಡೆ ನೀವು ಏನಾದರೂ ಒಂದು ಲ್ಯಾಪ್ಟಾಪ್ ಹುಡುಕ್ತಿದ್ರ ಅಂದ್ರೆ ಇದು ನಿಮ್ಗೆ ಬೆಸ್ಟ್ ಚಾಯ್ಸ್. ಯಾಕಂದ್ರೆ ಇದು ನಿಮ್ಗೆ ಎಲ್ಲಾ ರೀತಿಯಲ್ಲಿ ಆಪ್ಸ್ ಮತ್ತು ಸಾಫ್ಟ್ವೇರ್ ಅನ್ನು ಸಪೋರ್ಟ್ ಮಾಡುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ನೀವೇನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕೂಡ ನೀವು ಪ್ರೆಸ್ ಮಾಡಬಹುದು. ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಕೂಡ ಫಾಲೋ ಮಾಡಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಇದೇ ರೀತಿ ಮತ್ತು ಹೊಸ ಟೆಕ್ ನ್ಯೂಸ್ ಮತ್ತು ಅನ್ಬಾಕ್ಸಿಂಗ್ ತಗೊಂಡು ಬರ್ತೀನಿ. ನಿಮ್ಮ ಪ್ರೋತ್ಸಾಹ ಕನ್ನಡ ವಿಡಿಯೋ ಕ್ರಿಯೇಟರ್ಸ್ ಮೇಲೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ನಿಮ್ಗೇನಾದ್ರೂ ಡೌಟ್ಸ್ ಮತ್ತು ಫೀಡ್ಬ್ಯಾಕ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.